ಗುರುವೇ ಸರ್ವಲೋಕಾನಾಂ ದಿಸಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಪರಮದಯಾನಿಧಿಯಾಗಿರುವಂಥ ಪರಮ ಪಾವನ ಮೂರ್ತಿಯಾಗಿರುವ ಜಗದಾದಿ ಜಗದ್ವಂದ್ಯ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢಪ್ಪನವರ ಹಾಗೂ ಈ ಭಾಗದ ನೆಲವನ್ನ ಜಲವನ್ನ ಸುಳಿದು ಸೂಸುವ ಗಾಳಿಯನ್ನ ನಂಬಿದ ಭಕ್ತರ ತನುಮನವನ್ನು ಪಾವನವನ್ನಾಗಿ ಮಾಡಿರತಕ್ಕಂಥ ಪಾವನ ಮೂರ್ತಿಗಳಾಗಿರುವ ಮಹಾನ್ ಸೂರ್ಯ ತಪಸ್ವಿ ಸದ್ಗುರು ಶಿವಯೋಗೀಶ್ವರರ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ ಯಾವ ಬಿಚ್ಚುಗುಪ್ಪಿ ಗ್ರಾಮದ ಶ್ರೀ ಕ್ಷೇತ್ರದ ಆರಾಧ್ಯ ದೈವವಾಗಿರುವ ಅಡವಿ ಸಿದ್ದೇಶ್ವರರ ಹೃದಯಾವರಗಳಲ್ಲಿ ಕೂಡ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ ಯಾವ ಕಾರ್ಯಕ್ಕೆ ಕಾರಣೀಭೂತರಾಗಿರುವ ತನ್ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತ ಈ ಕಾರ್ಯಕ್ರಮದ ಆರಾಧ್ಯ ದೈವವಾಗಿರುವ ಗುರುನಾಥಜ್ಜನವರ ಹೃದಯಾವರಗಳಲ್ಲೂ ಕೂಡ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹಾಗೂ ಗುರುನಾಥಜ್ಜನವರ ಆರಾಧ್ಯ ದೈವವಾಗಿರುವ ಸೊಗಲದ ಅಜ್ಜ ಮಹಾರಾಜರ ಹೃದಯಾವರಗಳಲ್ಲೂ ಕೂಡ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹಾಗೂ ಗ್ರಾಮದ ಎಲ್ಲ ಅಧಿದೈವಕ್ಕೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ ಯಾವ 27ನೇ ವರ್ಷದ ಅಜ್ಜನ ಪುಣ್ಯಾರಾಧನೆ ನಿಮಿತ್ತವಾಗಿ ಇಲ್ಲಿ ಹಮ್ಮಿಕೊಂಡಿರತಕ್ಕಂಥ ಹಾಗೂ 13ನೇ ವರ್ಷದ ರಾಜ್ಯ ಮಟ್ಟದ ಭಜನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಅತಿಥಿ ಮಹೋದಯರಲ್ಲಿಯೂ ವಾತ್ಸಲ್ಯ ಮೂರ್ತಿಗಳಾಗಿರತಕ್ಕಂಥ ಮಾತೆಯರಲ್ಲಿಯೂ ಹಾಗೂ ಗ್ರಾಮದ ಎಲ್ಲ ಗುರು ಹಿರಿಯರಲ್ಲಿಯೂ ಹಾಗೂ ಈ ಯಾವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂಥ ಎಲ್ಲ ಯುವಕರಿಗೂ ಕೂಡ ಹಾಗೂ ಈ ಕಾರ್ಯಕ್ರಮದಲ್ಲೇ ಭಗವಂತನನ್ನು ಸ್ಮರಣೆಯನ್ನು ಮಾಡಿ ಭಗವತ್ ಕೃಪೆಗೆ ಪಾತ್ರರಾಗಲೆಂದು ಬಂದಿರುವಂತ ಎಲ್ಲ ಭಜನಾ ಕಲಾವಿದರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ಪರ್ಯಂತರವಾಗಿ ಬಹಳ ಸುಂದರವಾಗಿ ಚಿಕ್ಕದಾಗಿ ಮಾತಾಡಿದ್ರೂ ಕೂಡ ಚೊಕ್ಕಾಗಿ ನುಡಿನಮನಗಳನ್ನು ಸಲ್ಲಿಸಿರುವಂತ ಎಲ್ಲ ಅತಿಥಿಗಳಿಗೂ ಹಾಗೂ ಈ ಕಾರ್ಯಕ್ರಮದ ಸಭಾ ಸಂಚಾಲಕರಿಗೂ ಇಲ್ಲಿ ಪರ್ಯಂತರವಾಗಿ ಬಹಳ ಸುಂದರವಾಗಿ ಹೇಳ್ತಾ ಬಂದ್ರು. ಈ ಕಾರ್ಯಕ್ರಮವನ್ನ ಯಾಕೆ ಮಾಡಬೇಕು ಅಂತಂದ್ರೆ ನಮ್ಮ ಕ್ರೀಡಾ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಹಿರೇಮಠ ಗುರುಗಳು ಬಹಳ ಸುಂದರವಾಗಿ ಮಾತಾಡಿದರು. ಇವತ್ತಿನ ದಿನಮಾನದಲ್ಲೇ ಭಜನೆ ಅನ್ನತಕ್ಕಂಥ ಕಾರ್ಯಕ್ರಮಗಳು ನಶಿಸಿ ಹೋಗಲಿಕ್ಕೆತ್ತಿದಾವ. ಹಿಂದಿನ ನಮ್ಮ ಏನು ಒಂದು ಹಿರಿಯರು ಹಾಕಿಕೊಂಡು ಬಂದಿರತಕ್ಕಂಥ ಸಂಸ್ಕೃತಿ ಏನಿತ್ತು ಅದೆಲ್ಲವೂ ಕೂಡ ಕಡಿಮೆಯಾಗಿ ಹೋಗತಕ್ಕಂಥ ಸಂದರ್ಭದೊಳಗೆ ಈ ಬಿಚ್ಚುಗುಪ್ಪಿ ಗ್ರಾಮದಲ್ಲೇ ರಾಜ್ಯ ಮಟ್ಟದ ಒಂದು ಭಜನಾ ಸ್ಪರ್ಧೆಯನ್ನು ಗುರುವಿನ ಒಂದು ಪುಣ್ಯಾರಾಧನೆ ನಿಮಿತ್ತವಾಗಿ ನಾವು ಹಮ್ಮಿಕೊಂಡು ಎಲ್ಲರೂ ಕೂಡ ತನ್ಮೂಲಧನದಿಂದ ಈ ಕಾರ್ಯಕ್ರಮದಲ್ಲೇ ಬಹಳ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಎಲ್ಲಾ ತರಹದ ಒಂದು ಸಹಾಯ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನ ನಡೆಸ್ತಾರೆ ಅಂತಂದ್ರ ಬಿಚ್ಚುಗುಪ್ಪಿ ಗ್ರಾಮದ ಎಲ್ಲ ಜನರು ಧನ್ಯರು ಅಂತ ಹೇಳಲಿಕ್ಕೆ ಇಚ್ಛಿಸ್ತಾರೆ. ಇಲ್ಲೇ ಇದನ್ನ ಯಾಕೆ ನಡೆಸಬೇಕು ಅಂತಂದ್ರೆ ಭಗವಂತನ ಸ್ಮರಣೆಯನ್ನ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಇಲ್ಲೇ
ಭಜನೆಯಿಂದಾವ ಪುಣ್ಯದೊಳಗೂಟ ಅಂತ ನಿಜಗೊಂಡ್ರ ಒಂದು ಮಾತನ್ನ ಹೇಳ್ಯಾರ. ಅಂದ್ರ ಭಗವಂತನ ನಾಮಸ್ಮರಣೆಯನ್ನ ಯಾರು ಮಾಡ್ತಾರಲ್ಲ ಅವರು ಭೋಗದಿಂದ ವಿಮುಕ್ತರಾಗ್ತಾರಂತ. ಅದಕ್ಕ ಆ ಭಗವಂತನ ಕೃಪೆ ಆಗಬೇಕಾಗಿತ್ತು ಅಂತಂದ್ರ ನಮಗೆ ಸರಿಯಾಗಿ ಮಳೆ ಬೆಳೆ ಮುಂದ ಸರಿಯಾಗಿ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾಗಿತ್ತು ಅಂತಂದ್ರ ಈಗ ಕೈಯಿಂದ ನಾವು ಚಪ್ಪಾಳೆಯನ್ನು ಹಾಕ್ತೇವೆ. ಚಪ್ಪಾಳೆಯನ್ನು ಹಾಕಿದ್ರೆ ಅದರಿಂದ ಅನೇಕ ರೋಗಗಳು ನಿರ್ಮೂಲನ ಆಗ್ತಾವ. ಅದಕ್ಕೆ ಭಗವಂತನ ನಾಮಸ್ಮರಣೆಯನ್ನ ಯಾರು ಎಡಬಿಡದೆ ಮಾಡ್ತಾರಲ್ಲ ಅವರು ಎಲ್ಲರೂ ಕೂಡ ಮುಕ್ತರಾಗುವುದರೊಳಗೆ ಯಾವ ಸಂದೇಹ ಇಲ್ಲ ಅಂತ ತಿಳಿಸ್ತಾ ಬಹಳ ಸಮಯ ಆಗತ್ತೆ. ನಾನು ಇವತ್ತು ಯಾವ ಕಡೆ ಕಾರ್ಯಕ್ರಮದ್ದು ಈಗ ಸಾಯಂಕಾಲ ಇವರೆಲ್ಲ ಹಚ್ಚಿ ಕಾಡ್ಲಿಕ್ಕತ್ತಿದ. ಇಲ್ಲ ನೀವು ಬರಾಕಬೇಕು, ಎಲ್ಲರೇ ಬರಬೇಕು ಅಂದಾಗ ಅಲ್ಲಿ ದೇವಿ ಪುರಾಣ ಕಾರ್ಯಕ್ರಮವನ್ನು ಮುಗಿಸಿಕೊಂಡ ಇದು 4ನೇ ಕಾರ್ಯಕ್ರಮ. ಇದನ್ನ ಯಾಕಾರ ಹಾಕಿದ್ರು ಅನ್ನೋಂಗಾಗೈತಿ. ಹೇಳಲಿ ಕಾರಣ ಏನು ಅಂತಂದ್ರ ದೇಶ ಸೇವೆ ಈಶ ಸೇವೆ ಅಂತ ಯಾವುದೇ ರೂಪದೊಳಗೆ ನಾವು ಸತ್ಕಾರ್ಯದಲ್ಲಿ ಪಾಲ್ಗೊಂಡ್ರ ಭಗವಂತನ ಒಂದು ಸೇವೆಯನ್ನ ಮಾಡಿದಂಗ. ಅದಕ್ಕೆ ಎಲ್ಲರೂ ಕೂಡ ದಯವಿಟ್ಟು ನಿಮಗೊಂದು ಕಿವಿಮಾತು ಏನು ಹೇಳುದು ಅಂತಂದ್ರೆ ಬಿಚ್ಚುಗುಪ್ಪಿ ಗ್ರಾಮದ ಜನತೆಗೆ ಎಲ್ಲರೂ ಬಂದಿರತಕ್ಕಂತ ಭಜನಾ ಕಲಾವಿದರಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ತಾವೆಲ್ಲರೂ ಕೂಡ ಶಾಂತ ಚಿತ್ತದಿಂದ ಅವನ ಕೃಪಾಶೀರ್ವಾದ ಆಗಬೇಕಾಗಿತ್ತು ಅಂತಂದ್ರ ಯಾರು ಶ್ರದ್ಧಾವಾನ್ ಲಭತೆ ಜ್ಞಾನಮಂತ ಗೀತೆಯಲ್ಲಿ ಹೇಳ್ಕೊಂಬಂದ ನೀವು ನಿಷ್ಠೆಯಿಂದ ಮಾಡಲು ಬೆಟ್ಟದಷ್ಟಕವೆಲ್ಲ ಸುಟ್ಟು ಜ್ಞಾನೋದಯವಾಗುವುದರಿಂದ ನಂಬಲು ಮನುಜ ಗುರುಪಾದವ ಅಂತ ಹೇಳಿದ. ಅದಕ್ಕ ಆ ಗುರುವಿನ ಕೃಪೆ ನಮಗಾಗಬೇಕಾಗಿತ್ತು ಅಂತಂದ್ರ ತಾವೆಲ್ಲರೂ ಕೂಡ ಶಾಂತ ಚಿತ್ತದಿಂದ ಕುಳಿತುಕೊಂಡ ಈ ಕಾರ್ಯಕ್ರಮಕ್ಕೆ ಒಂದ ಒಳ್ಳೆ ಬೆರಗನ್ನ ಕೊಟ್ಟ ಎಲ್ಲರೂ ಕೂಡ ಸದ್ಗುರುವಿನ ಕೃಪೆಗೆ ತಾವೆಲ್ಲರೂ ಪಾತ್ರರಾಗ್ರಿ ಅಂತ ತಿಳಿಸ್ತಾ ಒಂದೇ ಒಂದು ಸಾರಿ ಒಬ್ಬರು ಮಹಾತ್ಮರು ಏನು ಮಾಡುತ್ತಿದ್ರು ಅಂದ್ರೆ ಧ್ಯಾನಾಸಕ್ತರಾಗಿ ಕುಳಿತಿದ್ದರು. ಕುಳಿತಾಗ ಅಲ್ಲಿ ಹೋಗಿ ದಂಧೆ ಮಾಡಾಕತ್ತಿದ. ದಂಧೆ ಮಾಡಾಕತ್ತಿದ ಕೂಡಲೇ ಗುರುನಾಥನ ಕೃಪೆ ಆಗಬೇಕು ಹೊರತಾಗೆ ನಾವು ಶಾಪಕ್ಕೆ ಗುರಿ ಆಗಬಾರದು. ಹಿಂದಿನ ಶರಣರು ಹಿಂದಿಲ್ಲಂದವರ ಬಾಯೊಳಗ ಬಾಲದೊಳ ಅಂತ ಹೇಳ್ಕೊಂಬಂದ. ಅದಕ್ಕ ನಮ್ಮ ಬಾಯೊಳಗೆ ಏನು ಬರಬೇಕು ಅಂತಂದ್ರ ಭಗವಂತನ ನಾಮಸ್ಮರಣೆನ ಬರಬೇಕು ವಿನಃ ಬಾಲದೊಳ ನಮ್ಮ ಬಾಯೊಳಗೆ ಬೀಳುವಂಗ ನಾವು ನಡ್ಕೋಬಾರದು. ಅದಕ್ಕ ಇಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಒಂದೇ ಒಂದು ಸೆಲದೊಳಗೆ ಮುಗಿಸ್ತನು. ಇಂಥ ಕಾರ್ಯಕ್ರಮ ನಡೆದಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರ ದಂಧೆ ಹಾಕ್ಲಿಕ್ಕತ್ತಿದ. ದಂಧೆ ಹಾಕಕತ್ತಿದ ಕೂಡಲೇ ಅವಾಗ ಅವ್ರ ಸಿಟ್ಟಿಗೆದ್ದ ತಮ್ಮ ಜ್ಞಾನ ದೃಷ್ಟಿಯಲ್ಲಿ ನೋಡಿದ್ರು. ಔಟ್ಪುಟ್ ಕೊಡ್ರಿ. ನೋಡಿದಾಗ ಅಲ್ಲಿ ಏನಾಯ್ತು ಅಂತ ಕೇಳಿದ್ರ ಇವ್ರನ್ನ ಕಂಡ್ರೆ ನನ್ನ ಮೇಲ ಉರಿತೈತಿ ಅಂತಂದ್ರಂತ. ಇಷ್ಟೇನಂದ್ರು ಮೊಹರಂ ಹಬ್ಬಿತ್ತು. ಮೊಹರಂ ಹಬ್ಬದೊಳಗ ಕಿತ್ತ ಆಯ್ತಂತ. ಆ ಕಾರ್ಯಕ್ರಮದೊಳಗ ಅವರು ಹೋಗಿ ಇದ್ರಾಗ ಆಯ್ದೇನ್ ದೊಡ್ಡ ಕೆಲಸ ಅಂತೇಳಿ ಹೋಗಿ ಅಹಂಭಾವದಿಂದ ಅದರೊಳಗ ಆ ಪಾಲಿಕೆ